ಶ್ರೀ ಗುರು ಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘದಿಂದ ಮಹೇಶ್ ಕಲ್ಲೂಳ್ ವಿರಚಿತ ಗಂಡನಿಗೆ ತಕ್ಕ ಹೆಂಡತಿ ನಾಟಕ 75 ದಿನಗಳ ಕಾಲ ಯಶಸ್ವಿಯಾಗಿ ಪ್ರದರ್ಶನಗೊಳ್ಳುತ್ತಿರುವ ಹಿನ್ನೆಲೆ ಕಲಬುರಗಿಯಲ್ಲಿ ಸಂಭ್ರಮಾಚರಣೆ ಆಯೋಜನೆ ಮಾಡಲಾಗಿದೆ ಎಂದು ನಾಟಕ ಸಂಘದ ಮುಖಂಡರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕಲಾವಿದರು, ಜುಲೈ 12ರಂದು ಕಲಬುರಗಿ ನಗರದ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ನಡೆಯುತ್ತಿರುವ ಶ್ರೀ ಗುರು ಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘದಿಂದ ಮಹೇಶ್ ಕಲ್ಲೂಳ್ ವಿರಚಿತ ಗಂಡನಿಗೆ ತಕ್ಕ ಹೆಂಡತಿ ನಾಟಕ 75 ದಿನಗಳ ಯಶಸ್ವಿಯಾಗಿ ಪ್ರದರ್ಶನಗೊಳ್ಳುತ್ತಿರುವ ಹಿನ್ನೆಲೆ ಕಲಬುರಗಿಯಲ್ಲಿ ಸಂಭ್ರಮಾಚರಣೆ ಆಯೋಜನೆ ಮಾಡಲಾಗಿದೆ ಎಂದು ಹೇಳಿದರು. ದಿವಂಗತ ಮಹೇಶ್ ಕಲ್ಲೋಳ್ ಅವರು ರಚನೆ ಮಾಡಿ ನಿರ್ದೇಶನ ಮಾಡಿರುವಂಥ ಗಂಡನಿಗೆ ತಕ್ಕ ಹೆಂಡತಿ ಅನ್ನೋ ನಾಟಕ ಈಗಾಗಲೇ ಕಲಬುರಗಿ ಮತ್ತು ಸುತ್ತಮುತ್ತಲಿನ ಎಲ್ಲ ಕಲಾಭಿಮಾನಿಗಳ ಮನಸ್ಸನ್ನು ಗೆದ್ದು ಯಶಸ್ವಿ 75ನೇ ಪ್ರಯೋಗದತ್ತ ಮುನ್ನುಗ್ತಾ ಇದೆ. ನಾಳೆ ಅಂದರೆ ಶನಿವಾರ ಮಧ್ಯಾಹ್ನ 2:30 ಪ್ರದರ್ಶನಕ್ಕೆ ಸರಿಯಾಗಿ 75 ಪ್ರಯೋಗಗಳನ್ನು ಈ ನಾಟಕ ಪೂರೈಸ್ತಾ ಇದೆ. ಅದಕ್ಕೋಸ್ಕರ 75ನೇ ಪ್ರಯೋಗದ ಸಂಭ್ರಮಾಚರಣೆಯನ್ನು ನಾವು ಕಲಬುರಗಿ ಮಹಾನಗರದ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಹಾಕಿರುವಂಥ ಶ್ರೀ ಗುರು ಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘ ಕಮ್ಮುತ್ತಿಗೆ ಸ್ವಂತ ರಂಗಸಜ್ಜಿಕೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಗೌರವ ಉಪಸ್ಥಿತಿಯನ್ನು ಸನ್ಮಾನ್ಯ ಶ್ರೀ ಬಸವರಾಜ್ ದೇಶಮುಖ್ ಕಾರ್ಯದರ್ಶಿಗಳು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿಯವರು ಹಾಗೂ ಅಧ್ಯಕ್ಷತೆ ಶ್ರೀ ಫೌಜಿಯಾ ತರನ್ನುಂ ಬಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಉದ್ಘಾಟಕರಾಗಿ ಡಾಕ್ಟರ್ ಶರಣಪ್ಪ ST IPS ಮಾನ್ಯ ಪೊಲೀಸ್ ಆಯುಕ್ತರು ಹಾಗೂ ಅನೇಕ ಗಣ್ಯಾತಿ ಗಣ್ಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ತಾವೆಲ್ಲ ಪತ್ರಿಕಾ ಮಿತ್ರರು ಕೂಡ ಆಗಮಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ನಾವು ಕಲಬುರಗಿಗೆ ಬರಬೇಕಾದ್ರೆ ಒಂದು ನಿರೀಕ್ಷೆ ಇಟ್ಕೊಂಡು ಬಂದಿದ್ವಿ. ಕುಟುಂಬ ಸಮೇತವಾಗಿ ನಾಟಕವನ್ನು ನೋಡುವಂಥ ನಾಟಕಗಳನ್ನು ನಾವು ಪ್ರದರ್ಶನ ಮಾಡಬೇಕು. ಪ್ರತಿ ಊರಲ್ಲೂ ಕೂಡ ನಾವು ಹೆಣ್ಣು ಮಕ್ಕಳು ನಾಟಕ ವೀಕ್ಷಣೆ ಮಾಡಲಿ ಅನ್ನೋ ಉದ್ದೇಶದಿಂದನೇ ಯಾವುದೇ ಡಬಲ್ ಮೀನಿಂಗ್ ಡೈಲಾಗು, ದ್ವಂದಾರ್ಥ ಪದ, ಅಶ್ಲೀಲ ಸಂಭಾಷಣೆ, ಅಶ್ಲೀಲ ಡ್ಯಾನ್ಸ್ಗಳನ್ನ ಮಾಡಿಸಲ್ಲ. ಇಲ್ಲಿ ಕೂಡ ನಾವು ಅದೇ ಆಸೆಯನ್ನು ಇಟ್ಕೊಂಡು ಬಂದಿದ್ವಿ. ಪ್ರಾರಂಭದಲ್ಲಿ ನಮ್ಮ ಸಂಸ್ಥೆಗೆ ಸ್ವಲ್ಪ ತೊಂದರೆ ಆಯಿತು. ಯಾಕಂದರೆ ಈ ಹಿಂದೆ ಬಂದಿರೋಂಥ ಸಂಸ್ಥೆಗಳು ಸಾಕಷ್ಟು ಡ್ಯಾನ್ಸು, ಅಶ್ಲೀಲ ಸಂಭಾಷಣೆ ಬಳಸಿದ್ರಿಂದ ಹೆಣ್ಮಕ್ಳ ಸಂಖ್ಯೆ ಸ್ವಲ್ಪ ಕಡಿಮೆ ಇತ್ತು. ಅದಕ್ಕೋಸ್ಕರನೇ ನಾವು ಪಬ್ಲಿಸಿಟಿ ನಾಟಕ ನೋಡಿದಂಥ ಆಡಿಯನ್ಸೇ ಇಲ್ಲ, ಇದು ಕುಟುಂಬ ಸಮೇತವಾಗಿ ನೋಡ್ಬೋದು ನಾಟಕ ಅಂತ ಹೇಳಿದಾಗ ಮಹಿಳೆಯರ ಸಂಖ್ಯೆ ಕ್ರಮೇಣ ಹೆಚ್ಚಾಯಿತು. ಈಗ ಮಹಿಳೆಯರಿಗಂತಲೇ ವಿಶೇಷ ರಿಯಾಯಿತಿ 50% ಡಿಸ್ಕೌಂಟನ್ನು ಮಾಡಿದ್ವಿ. ಅಂದರೆ ಟಿಕೆಟ್ ದರ 120 ರೂಪಾಯಿ ಇದ್ದರೆ ಕೇವಲ 60 ರೂಪಾಯಿ ಮಾಡಿದ್ವಿ ಮಹಿಳೆಯರಿಗೆ. ಹೀಗಾಗಿ ಈ ಒಂದು ಗಂಡನಿಗೆ ತಕ್ಕ ಹೆಂಡತಿ ಅನ್ನೋ ನಾಟಕ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮಹಿಳೆಯರು ಕಲಬುರಗಿ ಮತ್ತು ಸುತ್ತಮುತ್ತಲ ಎಲ್ಲ ಕಲಾಭಿಮಾನಿಗಳು ಮಹಿಳೆಯರು ಕೂಡ ಹೆಚ್ಚಿನ ರೀತಿಯಲ್ಲಿ ವೀಕ್ಷಣೆ ಮಾಡ್ತಾಯಿದ್ದಾರೆ. 75ನೇ ಪ್ರಯೋಗ ನಮಗೆಲ್ರಿಗೂ ಸಂತೋಷದ ವಿಷಯ. ಇಂಥ ಮಹಾನಗರದಲ್ಲಿ ಈಗಿನ ಮೊಬೈಲ್ TV ಯುಗದಲ್ಲಿ ಕೂಡ ನಾಟಕಗಳು ಯಶಸ್ವಿ 75 ಪ್ರಯೋಗಗಳು ಪೂರೈಸಿ 100ನೇ ಪ್ರಯೋಗದತ್ತ ಹೋಗುತ್ತೆ ಅಂದರೆ ಇದೊಂದು ಹೆಚ್ಚಿನ ಹೆಮ್ಮೆಯ ವಿಷಯ. ಸೊ ಅದಕ್ಕೋಸ್ಕರ ನಾವು ನಾಳೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಕಳೆದ ಬಾರಿ ನಮ್ಗೆ ಯಾವ ರೀತಿ ಒಂದು ಸಂಸ್ಥೆಗೆ ಪ್ರೋತ್ಸಾಹ ನೀಡಿದ್ರೋ ಪತ್ರಿಕಾ ಮಾಧ್ಯಮದವರಾಗಿರ್ಬೋದು, TV ಮಾಧ್ಯಮದವರಾಗಿರ್ಬೋದು, ಸೋಷಿಯಲ್ ಮೀಡಿಯಾದವರಾಗಿರ್ಬೋದು, ಎಲ್ಲರೂ ಕೂಡ ನಮ್ಮ ಸಂಸ್ಥೆಗೆ ಹೆಚ್ಚಿನ ರೀತಿಯಲ್ಲಿ ಪ್ರಚಾರದಲ್ಲಿ ಆಗಿರ್ಬೋದು ಪ್ರೋತ್ಸಾಹ ನೀಡಿ ಅಂತ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಪಾಪು ಕಲ್ಲೂರ್ ಅಂತ, ಶ್ರೀ ಗುರು ಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘದ ಮಾಲೀಕರು. ಧನ್ಯವಾದ. ಸುದ್ದಿಗೋಷ್ಠಿಯಲ್ಲಿ ಶ್ರೀ ಗುರು ಹೊಳೆ ಹುಚ್ಚೇಶ್ವರ ನಾಟ್ಯ ಸಂಘದ ಅನೇಕ ಕಲಾವಿದರು ಉಪಸ್ಥಿತರಿದ್ದರು.